ಡಿಕೆ ಶಿವಕುಮಾರ್ ಸಿಎಂ, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸಿಎಂ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಪೋಸ್ಟರ್. ಬೆಳಗಾವಿಯಲ್ಲಿ ಭಾರಿ ಟ್ರೆಂಡ್ ಆಗ್ತಾ ಇರುವಂತಹ ಈ ಒಂದು ಪೋಸ್ಟರ್ ಡಿಕೆ ಶಿವಕುಮಾರ್ ಸಿಎಂ, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸಿಎಂ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತಹ ಪೋಸ್ಟ್. ಬೆಳಗಾವಿಯಲ್ಲಿ ಭಾರಿ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿರುವಂತಹ ಈ ಒಂದು ಪೋಸ್ಟರ್. ಹೆಬ್ಬಾಳ್ಕರ್ ಡಿಸಿಎಂ ಮಾಡಬೇಕೆಂಬ ಪೋಸ್ಟರ್ ಇದೀಗ ವೈರಲ್ ಆಗ್ತಾ ಇದೆ. ಜಾಲತಾಣದಲ್ಲಿ ಹೆಬ್ಬಾಳ್ಕರ್ ಪರ ಫ್ಯಾನ್ಸ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಪ್ರಥಮ ಮಹಿಳಾ ಡಿಸಿಎಂ ಆಗಿ ಹೆಬ್ಬಾಳ್ಕರ್ ಮಾಡಿ, ಹೆಬ್ಬಾಳ್ಕರ್ಗೆ ಮಹಿಳಾ ಉಪಮುಖ್ಯಮಂತ್ರಿ ಪಟ್ಟವನ್ನ ನೀಡಿ, ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿದ್ರೆ ಕಾಂಗ್ರೆಸ್ಗೆ ಗೌರವ, ಡಿಸಿಎಂ ಮಾಡಿದ್ರೆ ಪ್ರಥಮ ಪಕ್ಷ ಕಾಂಗ್ರೆಸ್ ಎನ್ನುವ ಹಿರಿಮೆ ಕೂಡ ಸಿಗತ್ತೆ, ಜೈ ಮಹಿಳಾ ಶಕ್ತಿ ಎನ್ನುವ ಬರಹದ ಪೋಸ್ಟರ್ ಇದೀಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಭಾರಿ ಟ್ರೆಂಡ್ ಸೃಷ್ಟಿ ಮಾಡಿರುವಂತಹ ಒಂದು ಪೋಸ್ಟರ್, ಹೆಬ್ಬಾಳ್ಕರ್ ಡಿಸಿಎಂ ಮಾಡಬೇಕು ಅನ್ನುವಂತಹ ಒಂದು ಪೋಸ್ಟ್ ಇದೀಗ ವೈರಲ್ ಆಗ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಹೆಬ್ಬಾಳ್ಕರ್ ಪರ ಫ್ಯಾನ್ಸ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಂದು ಅವಕಾಶವನ್ನ ಕೊಟ್ಟು ನೋಡಿ, ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿದ್ರೆ ಕಾಂಗ್ರೆಸ್ಗೆ ಒಂದು ಗೌರವ. ಸೊ ನೋಡ್ತಾ ಇರ್ಬೋದು. ಸೊ ಇದೇ ಒಂದು ಪೋಸ್ಟರ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ. ಡಿಸಿಎಂ ಮಾಡಿದ್ರೆ ಪ್ರಥಮ ಪಕ್ಷ ಕಾಂಗ್ರೆಸ್ ಎನ್ನುವ ಹಿರಿಮೆ ಕೂಡ ಸಿಗತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಮಹತ್ತರ ಬೆಳವಣಿಗೆ ಆಗತ್ತೆ. ಡಿಸಿಎಂ ಮಾಡಿದ್ರೆ ಪ್ರಥಮ ಪಕ್ಷ ಕಾಂಗ್ರೆಸ್ ಅನ್ನುವಂತಹ ಹಿರಿಮೆ, ಜೈ ಮಹಾಶಕ್ತಿ ಅನ್ನುವಂತಹ ಬರಹದ ಪೋಸ್ಟರ್ನ ನೀವು ನೋಡ್ತಾ ಇರ್ಬೋದು. ಇದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಭಾರಿ ಟ್ರೆಂಡ್ನ ಸೃಷ್ಟಿ ಮಾಡಿರುವಂತಹ ಒಂದು ಪೋಸ್ಟರ್. ಅವರ ಅಭಿಮಾನಿಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು ಅವರ ಒಂದು ಕೂಗು ಪ್ರಥಮ ಮಹಿಳಾ ಡಿಸಿಎಂ ಆಗಿ ಹೆಬ್ಬಾಳ್ಕರ್ನ ಮಾಡಿ ಅನ್ನುವಂಥದ್ದು. ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಉಪಮುಖ್ಯಮಂತ್ರಿ ಪಟ್ಟವನ್ನ ನೀಡಿ, ಡಿಕೆಶಿ ಸಿಎಂ, ಹೆಬ್ಬಾಳ್ಕರ್ ಡಿಸಿಎಂ ಅನ್ನುವಂತಹ ಒಂದು ಪೋಸ್ಟ್. ಪ್ರಥಮ ಮಹಿಳಾ ಡಿಸಿಎಂ ಆಗಿ ಹೆಬ್ಬಾಳ್ಕರ್ ಅವರನ್ನ ಮಾಡಿ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ನೋಡ್ತಾ ಇರ್ಬೋದು ಈ ಒಂದು ಪೋಸ್ಟ್ ಏನಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು ಒಂದು ಕೂಗು, ಇವರೇ ನೆಕ್ಸ್ಟ್ ಡಿಸಿಎಂ ಆಗಬೇಕು, ಕಾಂಗ್ರೆಸ್ಗೂ ಒಂದು ಹಿರಿಮೆಯ ಗರಿ ಅಂತ ಹೇಳ್ಬಿಟ್ಟು ವೈರಲ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಸೊ ಈ ಪೋಸ್ಟರ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಅಲ್ಲಿನ ಪ್ರತಿಕ್ರಿಯೆ ಹೇಗಿದೆ ಜನಗಳದು ಅಂತ? ಖಂಡಿತ ರೋಜಾ, ಏನಂತಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಈಗಾಗಲೇ ರಾಜ್ಯದಲ್ಲಿರುವಂತಹ ಮಂತ್ರಿ ಮಂಡಲವನ್ನ ರಾಜ್ಯಪಾಲರು ವಿಸರ್ಜನೆ ಸಹ ಇದೆ ಗೊತ್ತಿರುವಂತದ್ದು. ಇದಾದ ಬಳಿಕ ಈಗ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಬಹುತೇಕವಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿರುವಂತದ್ದು. ಅದರ ಜೊತೆಗೆ ಡಿಸಿಎಂ ಯಾರಾಗಬೇಕಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಸಹ ಆಗ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಸಿಎಂ ಆಗ್ಬೇಕಂತ ಹೇಳಿ ಇದೀಗ ಬೆಳಗಾವಿ ಜನರ ಕೂಗು ಸಹ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಪೋಸ್ಟ್ ಸಹ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಗ್ರಹವನ್ನ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಇದೀಗ ಮಾಡ್ತಾ ಇರುವಂತದ್ದು. ರಾಜ್ಯದ ಪ್ರಥಮ ಉಪಮುಖ್ಯಮಂತ್ರಿಯಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಸಿಎಂ ಆಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಂತ ಹೇಳಿ ಸಾರ್ವಜನಿಕರ ಮತ್ತು ಅಭಿಮಾನಿಗಳ ಕೂಗು ಸಹ ಆಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ಡಿಸಿಎಂ ಪಟ್ಟ 4 ಜನರಿಗೆ ಕೊಡ್ತಾರೆ ಅಂತ ಇದೀಗ ಚರ್ಚೆ ಆಗ್ತಾ ಇದೆ. ಅದರಲ್ಲಿಯೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಒಂದು ಡಿಸಿಎಂ ಸ್ಥಾನವನ್ನು ನೀಡಬೇಕಂತ ಹೇಳಿ ಇದೀಗ ಒತ್ತಾಯವನ್ನು ಸಹ ಇಲ್ಲಿ ಮಾಡ್ತಾ ಇರುವಂತದ್ದು ರೋಜಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಪ್ರಶಾಂತ್.